ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅನ್ನದಿಂದ ಅಂದರೆ ರಾತ್ರಿ ಏನಾದರೂ ಮಾಡಿರೋ ಅನ್ನ ಉಳಿದಿತ್ತು ಅಂತಂದರೆ ಬೇರೆ ಬೇರೆ ರೀತಿಯ ಬ್ರೇಕ್ಫಾಸ್ಟ್ಗಳನ್ನ ತಿಂದಿರ್ತೀವಿ. ಆದರೆ ಉಳಿದಿರೋ ಅನ್ನದಿಂದ ಅಥವಾ ಅನ್ನದಿಂದ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಒಂದು ವಡೆನ ಯಾವ ರೀತಿ ಇನ್ಸ್ಟೆಂಟಾಗಿ ಕೇವಲ ಒಂದು 10 ನಿಮಿಷದಲ್ಲಿ ಯಾವುದೇ ರೀತಿಯ ಸೋಡನ ಬಳಸದೆ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ 1 ಕಪ್ ಅನ್ನದಿಂದ ಒಂದು 10ರಿಂದ 13 ವಡೆಗಳನ್ನು ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅನ್ನ ಲೆಫ್ಟ್ ಓವರ್ ರೈಸ್ ತೊಗೊಂಡಿದ್ದೀನಿ. ಇದು ರಾತ್ರಿ ಉಳಿದಿರೋ ಅನ್ನ. ರಾತ್ರಿ ಉಳಿದಿರೋ ಅನ್ನನೇ ಬೇಕು ಅಂತೇನಿಲ್ಲ, ಒಟ್ಟಲ್ಲಿ ಅನ್ನದಿಂದ ನಾವು ಈ ವಡೆನ ಮಾಡ್ಕೊಳ್ಬೋದು. ಇವಾಗ ಇದನ್ನು ನಾವು ನೈಸಾಗಿ ರುಬ್ಕೊಳ್ಬೇಕು. ಹಾಗಾಗಿ 1 ಕಪ್ ಅನ್ನ, ಇಲ್ಲಿ ಮೇಜರ್ಮೆಂಟಿಗೋಸ್ಕರ ನಾನು 1 ಕಪ್ಪನ್ನ ಬಳಸಿದ್ದೀನಿ. ಹಾಗಾಗಿ 1 ಕಪ್ ಅನ್ನನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನೋಡಿ ರುಬ್ಕೊಂಡು ಬಂದಿದ್ದಾಗಿದೆ. ಈ ರೀತಿಯಲ್ಲಿ ರುಬ್ಕೊಳ್ಬೇಕು. ಸಾಧ್ಯ ಆದರೆ ಇದಕ್ಕಿಂತ ನುಣ್ಣಗೆ ರುಬ್ಕೊಳ್ಳಿ. ಯಾಕಂದರೆ ಈ ರೀತಿ ನುಣ್ಣಗೆ ರುಬ್ಕೊಳ್ಳೋದ್ರಿಂದ ವಡೆ ಒಂದು ಸ್ಟ್ರಕ್ಚರ್ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ಳೋಣ. ಇವಾಗ ಇದನ್ನು ಬೇರೆ ಪಾತ್ರೆಗೆ ತಗೊಳ್ತಿದ್ದೀನಿ. ನಾನಿಲ್ಲಿ ಜಸ್ಟ್ 1 ಕಪ್ ಆಗುವಷ್ಟು ರೈಸ್ನ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ವಡೆದು ಅನ್ನೋದಾಯಿತು ಅಂತಂದರೆ ಈ 1 ಕಪ್ಪಿಂದ ಡಬಲ್ ಆಗಿ ನೀವು ಕ್ವಾಂಟಿಟಿನ ಸೇರಿಸ್ಕೊಳ್ಬೋದು. ಅಂದರೆ 2 ಕಪ್ ಆಗುವಷ್ಟು ಅನ್ನನ ಸೇರಿಸ್ಕೊಳ್ಬೋದು. ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೇವಲ ಅನ್ನವನ್ನು ರುಬ್ಕೊಂಡಿರೋದು ಮಾತ್ರ. ಇವಾಗ ನೋಡಿ 1 ಸ್ಪೂನಿಂದ 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಅದೇ ಸ್ಪೂನಿಂದ ಒಂದು 4 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ಸಣ್ಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೋಸ್ಕರ ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಕಡ್ಡಿ ಕರಿಬೇವಿನ ಎಲೆ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕರೆಕ್ಟಾಗಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಅಜ್ವಾನ ಇದ್ದರೆ ಅಜ್ವಾನ ಕೂಡ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳೋಣ. ನೆನಪಿರಲಿ, ಇಲ್ಲಿ ನೀರನ್ನ ಮೊದಲೇ ಬಳಸಬಾರ್ದು. ಯಾಕಂದರೆ ನಾವು ಅನ್ನ ರುಬ್ಬುವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅನ್ನ ರುಬ್ಕೊಂಡಿರ್ತೀವಿ. ಹಾಗಾಗಿ ಮೊದಲೇ ನಾವು ನೀರನ್ನ ಸೇರಿಸೋದಕ್ಕಿಂತ ಮುಂಚೆ ಮೊದಲಿಗೆ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇಲ್ಲಿ ನೀರು ಕೂಡ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಮೊದಲೇ ಈ ರೀತಿ ಕೈಯಿಂದ ನೀಟಾಗಿ ಹಿಟ್ಟನ್ನು ನಾವು ಕಲಿಸ್ಕೊಂಡು ಬಿಡೋಣ. ನೋಡಿ ಇಲ್ಲಿ ಒಂದು ಸ್ವಲ್ಪ ನೀರು ಹಿಡಿಯುತ್ತೆ. ಹಾಗಾಗಿ ಜಾಸ್ತಿ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಏನಾದರೂ ಕಲಿಸುವಾಗ ನೀರಿನ ಅಂಶ ಜಾಸ್ತಿ ಆಯಿತು ಅಥವಾ ತಿಳಿ ಆಯಿತು ಅಂತಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮತ್ತೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸುವಾಗ ನೀಟಾಗಿ ಚೆನ್ನಾಗಿ ಅಂದರೆ ಹಾಕಿರ್ತಕ್ಕಂಥ ರವೆ ಹಾಗೆ ಅಕ್ಕಿ ಹಿಟ್ಟು ಆ ಅನ್ನದ ಒಂದು ಮಿಶ್ರಣದ ಜೊತೆಗೆ ಸರಿಯಾಗಿ ಹೊಂದೋ ರೀತಿಯಲ್ಲಿ ಕಲಿಸ್ಕೊಳ್ಳೋಣ. ಇನ್ನೊಂದು ಸ್ಪೂನು ನೀರು ಹಿಡಿತಿತ್ತು, ಹಾಗಾಗಿ ಇನ್ನೊಂದು ಸ್ಪೂನ್ ನೀರನ್ನ ಸೇರಿಸ್ಕೊಂಡು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಮಗೆ ಬೇಕಾಗಿರ್ತಕ್ಕಂಥ ವಡೆ ಹಿಟ್ಟು ರೆಡಿಯಾಗಿದೆ. ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಟೈಮ್ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಇವಾಗ ನೋಡಿ ಒಂದು 10 ನಿಮಿಷ ಆಗಿದೆ. ಹಿಟ್ಟು ಕೂಡ ಕರೆಕ್ಟಾಗಿ ನೆಂದಿದೆ. ರವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೆನೆಸಬೇಕು. ನೆನೆಸದೇ ಇದ್ದರೂ ಪರವಾಗಿಲ್ಲ. ನಿಮಗೆ ಟೈಮ್ ಇಲ್ಲ ಅಂದರೆ ಹಿಟ್ಟನ್ನು ಕಲಸಿದ ತಕ್ಷಣವೇ ಮಾಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಕೈಗೆ ಈ ರೀತಿ ಮತ್ತೆ ಒಂದು ಸರಿ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ನೋಡಿ ಪರ್ಫೆಕ್ಟ್ ಆಗಿದೆ. ಈ ಒಂದು ಅಳತೆಯಲ್ಲಿ ನಾವು ವಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಒಂದು ಸ್ವಲ್ಪ ನೀರನ್ನ ಕೈಗೆ ಹಚ್ಕೊಂಡು ವಡೆನ ತಟ್ಕೊಳ್ಳೋಣ. ಪ್ರತಿ ಸರನೂ ಅಷ್ಟೇ ವಡೆ ತಟ್ಟುವಾಗ ಒಂದು ಸ್ವಲ್ಪ ನೀರನ್ನ ಹಚ್ಕೊಳ್ಳಿ ಕೈಗೆ. ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕು ವಡೆ ಅಷ್ಟು ಹಿಟ್ಟನ್ನು ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ಮತ್ತೆ ಈ ಕೈ ಅಂದರೆ 2ನೇ ಕೈ ಕೂಡ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರನ್ನ ಹಚ್ಕೊಳ್ಬೇಕಾಗತ್ತೆ. ಅಂಟೋದಿಲ್ಲ. ಇಲ್ಲಿ ಅನ್ನನ ಬಳಸಿರೋದ್ರಿಂದ ಸ್ವಲ್ಪ ಕೈಗೆ ಅಂಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರನ್ನ ಹಚ್ಕೊಂಡು ನೀವು ಈ ರೀತಿ ರೋಲ್ ಮಾಡಿಕೊಂಡು ಮತ್ತೆ ಇದನ್ನು ತಟ್ಟುವಾಗ ಕೂಡ ಒಂದು ಸ್ವಲ್ಪ ನೀರನ್ನ ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ನಾರ್ಮಲಾಗಿ ಈ ರೀತಿ ಆದರೂ ವಡೆ ತಟ್ಕೊಳ್ಬೋದು. ಅಥವಾ ಒಂದು ಜರಡೆ ಸಹಾಯದಿಂದನೂ ಕೂಡ ನಾವು ವಡೆನ ತಟ್ಕೊಳ್ಬೋದು. ನಿಮಗೆ ಯಾವ ಮೆಥಡಲ್ಲಿ ಈಸಿ ಆಗುತ್ತೆ ಅದೇ ಮೆಥಡಲ್ಲಿ ಮಾಡ್ಕೊಳ್ಳಿ. ನನಗೆ ಈ ಒಂದು ಮೆಥಡ್ ತುಂಬಾ ಈಸಿ. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಹಚ್ಕೊಂಡು ಮಾಡಿಕೊಂಡ್ರೆ ಸಾಕು. ಮಧ್ಯದಲ್ಲಿ ಒಂದು ಹೋಲನ್ನ ಹಾಕಿದರೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ವಡೆನ ನಾವು ತಟ್ಕೊಳ್ಬೋದು. ಅನ್ನನ ರುಬ್ಕೊಳ್ಳುವಾಗ ತೀರಾ ನೈಸಾಗಿ ರುಬ್ಕೊಳ್ಳಿ. ಆ ರೀತಿ ರುಬ್ಕೊಂಡಾಗ ಈ ರೀತಿ ಒಂದು ಸ್ಟ್ರಕ್ಚರ್ ಬರುತ್ತೆ. ಇಲ್ಲ ಅಂತಂದರೆ ನಮಗೆ ಅನ್ನದ ಅಗಳಗಳು ಅನ್ನಿಸ್ಬಾರ್ದು. ವಡೆನ ನಾವು ಮಾಡಿದಾಗ ಅಥವಾ ಕರೆದಾಗ ಕೂಡ ಅನ್ನ ಅಗಳಗಳು ಅನ್ನಿಸ್ಬಾರ್ದು. ಹಾಗಾಗಿ ನೈಸಾಗಿ ರುಬ್ಕೊಳ್ಳಿ. ಈಗ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೆ.
ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡಿರ್ತಕ್ಕಂಥ ಒಂದೊಂದೇ ವಡೆನ ಒಂದು 3ರಿಂದ 4 ವಡೆ ಹಾಕಿ ಕರ್ಕೊಳ್ಬೇಕು. ಸ್ವಲ್ಪ ಗ್ಯಾಪ್ ಇರಲಿ. ನೋಡಿ, ನಾನು ಕೂಡ ಇಲ್ಲಿ ಒಂದು 3 ಅಥವಾ 4 ವಡೆಗಳನ್ನು ಮಾತ್ರ ಬಿಟ್ಕೊಂಡು ಕರ್ಕೊಳ್ತಿದ್ದೀನಿ, ಫ್ರೈ ಮಾಡ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂತಂದರೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ. ಹಾಗೆ ಹಾಕಿದ ತಕ್ಷಣವೇ ನಾವು ಈ ರೀತಿ ತಿರುಗಿಸಬಾರ್ದು. ಒಂದು ನಿಮಿಷ ಆದರೂ ಬಿಟ್ಕೊಂಡು ಆಮೇಲೆ ತಿರುಗಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ತಿರುಗಿಸ್ತಾ ಬನ್ನಿ. ಎಲ್ಲನೂ ಕೂಡ ಪ್ರತಿಯೊಂದು ವಡೆನ ತಿರುಗಿಸ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ವೇಟ್ ಮಾಡಿಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದಾಯಿತು ಅಂತಂದರೆ ಹೊರಗಡೆ ಮೇಲ್ಗಡೆ ಕೆಂಪಾಗಿರುತ್ತೆ, ಗೋಲ್ಡನ್ ಬೆಲ್ಲ ಕಲರ್ ಬಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡು, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ. ಒಟ್ಟಲ್ಲಿ ಕಂಪ್ಲೀಟಾಗಿ ಬಬಲ್ಸು ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಬರೋಣ. ಈ ರೀತಿ ತಿರುಚಿ ಬೇಯಿಸ್ಕೊಳ್ತಾ ಇರಿ ಯಾವಾಗಲೂ. ಇವಾಗ ನೋಡಿ, ಇವಾಗ ಕರೆಕ್ಟಾಗಿ ಬೆಂದ್ಕೊಳ್ತಿದೆ. ಇಷ್ಟಾದರೆ ಸಾಕು. ಇವಾಗ ಏನಾದರೂ ಕೆಂಪು ಜಾಸ್ತಿ ಅನಿಸಿತು ಅಂತಂದರೆ ಲೋ ಫ್ಲೇಮಲ್ಲಿ ಗ್ಯಾಸ್ನ ತೊಗೊಂಡು ಬಂದು ಒಂದು ಮಟ್ಟಿಗೆ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಕರೆಕ್ಟಾಗಿ ರೆಡಿಯಾಗಿದೆ. ನಾನು ಮಾಡಿರ್ತಕ್ಕಂಥ ಅನ್ನದಿಂದ ಮಾಡಿರ್ತಕ್ಕಂಥ ವಡೆ ಕರೆಕ್ಟಾಗಿ ಬೆಂದ್ಕೊಂಡಿದೆ. ಇಷ್ಟು ಕೆಂಪಾದರೆ ಸಾಕು, ತೆಕ್ಕೊಂಡ್ಬಿಡೋಣ. ನಾನಿಲ್ಲಿ ಮತ್ತೆ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ. ಮತ್ತು ಅದೇ ರೀತಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಷ್ಟು ಹಿಡಿಯುತ್ತೋ ಎಣ್ಣೆ ಅಷ್ಟು ಗ್ಯಾಪಲ್ಲಿ ಇರೋ ಹಾಗೆ ನೋಡಿಕೊಂಡು ವಡೆಗಳನ್ನು ಬಿಟ್ಕೊಳ್ಳೋಣ. ಮತ್ತು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೊಂಬಣ್ಣ ಬರೋವರೆಗೂ ಅಂದರೆ ಕಲರ್ ಚೇಂಜ್ ಆಗಿ ಈ ರೀತಿ ಬಬಲ್ಸ್ ಕಡಿಮೆ ಆಗೋವರೆಗೂ ನಾವು ಇದನ್ನು ಅಂದರೆ ವಡೆನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿದೆ. ಅನ್ನದಿಂದ ಮಾಡಿರ್ತಕ್ಕಂಥ ವಡೆ ಅಂತ ನಮ್ಗೆ ಅನಿಸೋದೇ ಇಲ್ಲ. ಅಷ್ಟೊಂದು ಪರ್ಫೆಕ್ಟಾಗಿ ನಾವು ಏನಾದರೂ ರಾತ್ರಿ ಮಿಕ್ಕಿರೋ ಅನ್ನ ಜಾಸ್ತಿ ಉಳಿದಿತ್ತು ಅಥವಾ ಇಡ್ಲಿಗೆ ಹಾಕಿದಾಗ ಅನ್ನ ಏನಾದರೂ ಉಳಿದಿತ್ತು ಅಂತಂದರೆ ಈ ರೀತಿ ಇಡ್ಲಿ ಜೊತೆ ವಡೆನೂ ಮಾಡ್ಕೊಳ್ಬೋದು. ಅಥವಾ ಮಕ್ಕಳು ಸಾಯಂಕಾಲ ಕೇಳಿದಾಗ ಮಧ್ಯಾಹ್ನದ ಏನಾದರೂ ರೈಸ್ ಉಳಿದಿತ್ತು ಅಂತಂದರೆ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ನಾವು ಮಾಡ್ಕೊಳ್ಬೋದು. ಇಷ್ಟೊಂದು ಪರ್ಫೆಕ್ಟಾಗಿ ನಾವು ವಡೆನ ಅಂದರೆ ಅನ್ನದಿಂದ ವಡೆನ ಮಾಡ್ಕೊಳ್ಬೋದು. ಹೊರಗಡೆಯಿಂದ ಕೂಡ ಅಷ್ಟೇ ಗರಿಗರಿಯಾಗಿರುತ್ತೆ, ಹಾಗೆ ಒಳಗಡೆಯಿಂದ ಕೂಡ ಅಷ್ಟೇ ಮಿದುವಾಗಿರುತ್ತೆ. ಯಾವುದೇ ರೀತಿಯ ಸೋಡಾ ಬಳಸದೇ ಇದ್ದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ನಾವು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಅಥವಾ ಲೆಫ್ಟ್ ಓವರ್ ರೈಸಿಂದ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.